ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಟರ್ ಫ್ರೂಟ್ ಕಪ್ ಐಸ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೇಮ್ ಆ್ಯಸ್ ಇಟ್ ಈಸ್ ಇದು ಐಸ್ ಥರನೇ ಇರುತ್ತೆ, ಸೂಪರಾಗಿರುತ್ತೆ ಬಟರ್ ಫ್ರೂಟ್ದು. ಸೊ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ನೋಡ್ಕೊಬನ್ನಿ. ಬಟರ್ ಫ್ರೂಟ್, ಹಾಲು ತೊಗೊಂಡಿದ್ದೀನಿ, ಸಕ್ಕರೆ, ಜೇನುತುಪ್ಪ, ಡ್ರೈ ಫ್ರೂಟ್ಸು, ಗೋಡಂಬಿ ಮತ್ತು ಬಾದಾಮಿ ಅಷ್ಟೇ ತೊಗೊಂಡಿದ್ದೀನಿ, ಸಾಕು ಎರಡೇ. ಮತ್ತು ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ. ವೆನಿಲಾ ಎಸೆನ್ಸ್ ಯೂಸ್ ಮಾಡ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಸೊ ಫ್ರೇಗ್ರೆನ್ಸ್ ಕೊಡೋದಕ್ಕೆ ನಾನು ಅದನ್ನು ಯೂಸ್ ಮಾಡ್ತಿದ್ದೀನಿ. ಈಗ ನೀಟಾಗಿ ವಾಶ್ ಮಾಡಿ ಬಟರ್ ಫ್ರೂಟ್ನ ಕಟ್ ಮಾಡ್ಕೊಳ್ಳೋಣ. ಈಸಿ ಆದಂಥ ಸೂಪರ್ ಟೇಸ್ಟಿಯಾಗಿರೋಂತಹ ರೆಸಿಪಿ ಇದು, ಒಂದು ಸಲ ಟ್ರೈ ಮಾಡಿ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಒಳಗಡೆ ಸೀಡ್ ಇರುತ್ತೆ, ಅದನ್ನು ರಿಮೂವ್ ಮಾಡಬೇಕಾಗುತ್ತೆ. ಒಂದು ಸಲ ನೀವು ಇದನ್ನು ಟೇಸ್ಟ್ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಇದಂತೂ 100% ಶ್ಯೂರ್. ನೀಟಾಗಿ ಈ ರೀತಿ ಒಳಗಡೆ ಸೀಡ್ದು ಸಿಪ್ಪೆ ಎಲ್ಲ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡ್ಕೊಂಡು ಒಂದು ಸ್ಪೂನಲ್ಲಿ ಎಲ್ಲದನ್ನು ಒಂದು ಕಪ್ಗೆ ತೆಗೆದುಕೊಳ್ಳೋಣ. ನೋಡಿ, ಈ ರೀತಿ. ಈ ಅವಕ್ಯಾಡೋ ಅಥವಾ ಬಟರ್ ಫ್ರೂಟ್ ಯೂಸಸ್ ಏನಪ್ಪ ಅಂದರೆ, ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ತುಂಬಾ ಒಳ್ಳೆಯದು. ಇದು ಬ್ಲಡ್ ಫ್ಲೋಗೂ ಅಷ್ಟೇ ತುಂಬ ಒಳ್ಳೆಯದು. ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಮೇನ್ಲಿ ವಿಟಮಿನ್ ಸಿ ಆ್ಯಂಡ್ ವಿಟಮಿನ್ ಇ ಇರುತ್ತೆ ಇದರಲ್ಲಿ. ಹಾಗೆಯೇ ಇದನ್ನು ಫೇಸ್ ಮಾಸ್ಕ್ ಆಗಿ ಸಹ ಯೂಸ್ ಮಾಡ್ಬೋದು. ಹೇರ್ ಗ್ರೋತ್ಗೂ ಸಹ ತುಂಬ ಒಳ್ಳೆಯದು ಇದನ್ನು ತಿಂದರೆ. ಸ್ಕಿನ್ ಪ್ರಾಬ್ಲಮ್ ಇರೋರಿಗಂತೂ ಗೋ ಥ್ರೂ ಇದನ್ನು ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ, ಗ್ಲೋ ಬರುತ್ತೆ ಸ್ಕಿನ್ನು. ಈ ರೀತಿ ಎಲ್ಲದನ್ನು ನೀಟಾಗಿ ಸ್ಕೂಪ್ ಮಾಡ್ಕೊಂಡು ಬೌಲಲ್ಲಿ ಹಾಕ್ಕೊಂಡು, ಈಗ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ನಾವಿದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವಿ ಅದನ್ನು ನೀರು ಹಾಕ್ದೇನೆ ನಾವು ಹಾಲು ಹಾಕಿನೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಕೋಲ್ಡ್ ಬೇಕು ಅಂದರೆ ಒಂದೆರಡು ಐಸ್ ಕ್ಯೂಬ್ಸ್ನ ಯೂಸ್ ಮಾಡ್ಬೋದು, ಅಥವಾ ಇದನ್ನು ಕ್ರೀಮಿ ಟೆಕ್ಸ್ಚರ್ನ ಫ್ರೀಝರಲ್ಲಿಟ್ಟು ಒಂದು 5 ನಿಮಿಷ ತಿನ್ನೋದಕ್ಕಿಂತ ಮುಂಚೆ ಆದರೂ ಯೂಸ್ ಮಾಡ್ಬೋದು, ತಿನ್ಕೋಬೋದು, ಸಖತ್ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಶುಗರ್, ಅವಕಾಡೋ ಆರ್ ಬಟರ್ ಫ್ರೂಟ್, ವೆನಿಲಾ ಎಸೆನ್ಸ್, ಡ್ರೈ ಫ್ರೂಟ್ಸ್, ಜೇನುತುಪ್ಪ ಎಲ್ಲದನ್ನು ಒಟ್ಟಿಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಜಾಸ್ತಿ ನೀರಲ್ಲಿ ಇರಬಾರ್ದು, ಕ್ರೀಮಿ ಟೆಕ್ಸ್ಚರ್. ಸೇಮ್ ನಾವು ಐಸ್ ಕ್ಯೂಬ್, ಕಪ್ ಐಸ್ ಯಾವ ರೀತಿ ತಿಂತೀವಿ ಆ ಟೆಕ್ಸ್ಚರ್ ಇದ್ರೇ ಸಾಕಾಗುತ್ತೆ ಇದಕ್ಕೆ. ಈಗ ಗ್ರೈಂಡ್ ಮಾಡಿಕೊಂಡು ನೋಡಿ, ಸ್ವಲ್ಪ, ಜಾಸ್ತಿ ಬೇಡ, ಜೇನುತುಪ್ಪ, ಈ ರೀತಿ ಇನ್ನೂ ಬಟರ್ ಫ್ರೂಟಲ್ಲಿ ತುಂಬ ರೆಸಿಪೀಸ್ ಇದೆ, ನಾನು ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಬರೋ ಅಪ್ಕಮಿಂಗ್ ವಿಡಿಯೋಸಲ್ಲಿ. ನೋಡಿ, ಈ ರೀತಿ ಸೇಮ್ ಐಸ್ ಕ್ರೀಮ್ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ಇರುತ್ತೆ ಇದು. ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋದಕ್ಕೇ ಸೂಪರಾಗಿದೆ, ಕಲರ್ಫುಲ್ಲಾಗಿದೆ.